ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಫೈನಲಿ ತುಂಬಾ ದಿನದಿಂದ ಕಾಯ್ತಿದ್ದಂತ ಟ್ರೇಡ್ ಡೀಲ್ ಆಗಿದೆ. ಅದ್ರ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ, ಹಾಗೆ ಈವ್ನಿಂಗ್ ವಿಡಿಯೋದಲ್ಲೂ ಕೂಡ ಒಂದಷ್ಟು ವಿಷಯವನ್ನ ಮೆನ್ಷನ್ ಮಾಡಿದ್ದೆ. ಹಾಗೆ ರಾತ್ರಿ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದೆ. ಇನ್ ಕೇಸ್ ನೀವಿನ್ನು ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಇಲ್ಲ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ ಲಿಂಕ್ ಸಿಗುತ್ತೆ, ಇಲ್ಲಿದೆ ನೋಡಬಹುದು. ಜಾಯ್ನ್ ಆಗಿ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಅಲ್ಲಿ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಈಗಿನ ವಿಡಿಯೋದಲ್ಲಿ ಈ ಟ್ರೇಡ್ ಡೀಲ್ ನಿಂದ ಯಾವೆಲ್ಲ ಕಂಪನಿಗಳಿಗೆ ಲಾಭ ಆಗಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗೆ ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಈ ವಿಡಿಯೋದ ಟಾಪಿಕ್ ಗೆ ನಾವು ಬರೋದಾದ್ರೆ, ಭಾರತ ಹಾಗೂ ಅಮೆರಿಕದ ಜೊತೆಗಿನ ಈ ಟ್ರೇಡ್ ಡೀಲ್ ನಿಂದ ಯಾವೆಲ್ಲ ಕಂಪನಿಗಳಿಗೆ ಲಾಭ ಆಗ್ಬಹುದು ಅಥವಾ ಈ ಟ್ರೇಡ್ ಡೀಲ್ ನ ವಿನ್ನರ್ಸ್ ಯಾರು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಹುಶಃ ಈಗಾಗಲೇ ನಿಮ್ಗೆ ಒಂದಷ್ಟು ಐಡಿಯಾಸ್ ಇದೆ. ಯಾಕಂದ್ರೆ ಕಳೆದ 1 ವರ್ಷದಿಂದ ಕೂಡ ನಾವು ಒಂದಲ್ಲ ಒಂದು ಆರ್ಟಿಕಲ್ ನ, ಒಂದಲ್ಲ ಒಂದು ನ್ಯೂಸ್ ಅನ್ನ ನೋಡ್ತಾನೆ ಬಂದಿದ್ದೀವಿ ಆಸ್ ಎ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಹಾಗೆ ಇನ್ನು ಕೆಲವು ಹೊಸ ಸೆಕ್ಟರ್ಸ್ ಕೂಡ ಅಡಿಷನ್ ಆಗ್ತಾ ಇದ್ದಾವೆ. ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈಗ ಮೊದಲಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಖಂಡಿತ ದೊಡ್ಡ ಮಟ್ಟದ ಲಾಭ ಆಗುವಂತ ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತಾ ಇದೆ. ಅದಕ್ಕಾಗಿನೇ ಇವತ್ತು ಅಪ್ ಟು 20% ವರೆಗೂ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಲವು ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಕೆಪಿಆರ್ ಮಿಲ್, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, ಟ್ರೈಡೆಂಟ್, ಹಾಗೆ ಇನ್ನು ಹಲವಾರು ಸ್ಟಾಕ್ ಗಳಿದಾವೆ. ವೆಲ್ಸ್ಪೂನ್ ಲಿವಿಂಗ್, ಇಂಡೋಕೌಂಟ್, ಪಲ್ ಗ್ಲೋಬಲ್, ತುಂಬಾನೇ ಕಂಪನೀಸ್ ಇದಾವೆ. ಈ ಕಂಪನೀಸ್ ಗೆ ಒಳ್ಳೆಯ ಲಾಭ ಆಗುವ ನಿರೀಕ್ಷೆ ಇದೆ ಈ ಟ್ರೇಡ್ ಡೀಲ್ ನಿಂದ. ಜೊತೆಗೆ ಇವುಗಳಿಗೆ ವಿನ್ ವಿನ್ ಡೀಲ್ ಅಂತಾನೆ ಹೇಳ್ಬೋದು ಇದು. ಯಾಕೆಂತಂದ್ರೆ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಯುರೋಪಿಯನ್ ಯೂನಿಯನ್ ನ ಜೊತೆ ಡೀಲ್ ಆಯ್ತು. ಅಲ್ಲೂ ಕೂಡ 12 to 15% ವರೆಗೂ ಟ್ಯಾರಿಫ್ ಇತ್ತು, ಅದನ್ನ 0 ಮಾಡಿದ್ದಾರೆ ಈಗ ಟೆಕ್ಸ್ಟೈಲ್ ಗೆ. ಜೊತೆಗೆ ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ ಹೀಗೆ ಇನ್ನಿತರೆ ದೇಶಗಳಿಂದ ಕಾಂಪಿಟೇಷನ್ ಕೂಡ ಇತ್ತು ಅಲ್ಲಿ. ಬಟ್ ಈಗ ಆ ಕಾಂಪಿಟೇಷನ್ ವಿಚಾರದಲ್ಲಿ ನಮ್ಗೆ ಅಡ್ವಾಂಟೇಜ್ ಸಿಗ್ತಾ ಇದೆ. ಜೊತೆಗೆ ಬಾಂಗ್ಲಾದೇಶಲ್ಲಿ ಕಂಡು ಬರ್ತಿರುವಂತಹ ಒಂದಷ್ಟು ಅನ್ರೆಸ್ಟ್ ಏನಿದೆ ಅದು ಕೂಡ ನಮ್ಗೆ ಉತ್ತಮ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ, ಎಸ್ಪೆಷಲಿ ಈ ಸೆಕ್ಟರ್ ಗೆ. ಜೊತೆಗೆ ಈಗ ಅಮೆರಿಕದ ಜೊತೆ ಕೂಡ ಡೀಲ್ ಆಗಿರೋದ್ರಿಂದ ಸಾಕಷ್ಟು ಬೆನಿಫಿಟ್ ಈ ಸೆಕ್ಟರ್ ಅಲ್ಲಿ ಆಗುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಕಾಣ್ತಾ ಇದೆ. ಜೊತೆಗೆ ಬಾಂಗ್ಲಾದ ಮೇಲೆ 20% ಟ್ಯಾರಿಫ್ ಹಾಕಿದ್ರೆ ನಮ್ಗೆ ಇರೋದು 18%. ಬಾಂಗ್ಲಾ ಹೋಲಿಸಿದ್ರೆ ಅಗೇನ್ ನಾವಿಲ್ಲಿ ಕಡಿಮೆ ಟ್ಯಾರಿಫ್ ಅಲ್ಲಿ ಇದೀವಿ. ಜೊತೆಗೆ ಪಾಕಿಸ್ತಾನದ್ದು 19% ಇದೆ, ಇಲ್ಲೂ ಕೂಡ ನಮ್ಗೆ ಅಡ್ವಾಂಟೇಜ್ ಇದೆ. ಇನ್ನು ಚೀನಾದ್ ನೋಡಿದ್ರೆ ಈಗ 34% ಟ್ಯಾರಿಫ್ ಇದೆ ಸದ್ಯದ ಮಟ್ಟಿಗೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಚೇಂಜಸ್ ಆಗ್ಬೋದು. ಬಟ್ ಈಗ 34% ಟ್ಯಾರಿಫ್ ಇದೆ. ಈ ಎಲ್ಲವಕ್ಕೂ ಹೋಲಿಸಿದ್ರೆ ನಮ್ಮ ಟ್ಯಾರಿಫ್ ಕಡಿಮೆ ಇದೆ ಒಂದು. ಜೊತೆಗೆ ಈಗಾಗಲೇ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಂಡಿದೀವಿ, UK ಜೊತೆ ಟ್ರೇಡ್ ಡೀಲ್ ಮಾಡ್ಕೊಂಡಿದೀವಿ, ಈಗ ಅಮೆರಿಕದ ಜೊತೆ ಕೂಡ ಆಗ್ತಾ ಇದೆ. ಇದು ಸಾಕಷ್ಟು ಅವಕಾಶಗಳನ್ನ ಓಪನ್ ಅಪ್ ಮಾಡ್ತಾ ಇದೆ. ಈ ಕಂಪನಿಗಳು ಎಕ್ಸ್ಪೋರ್ಟ್ ನ ಅವಕಾಶಗಳನ್ನ ಪಡ್ಕೊಳ್ತಿದ್ದಾವೆ, ತಮ್ಮ ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡ್ಕೊಳ್ಳುವಂತ ಅವಕಾಶವನ್ನ ಪಡ್ಕೊಳ್ತಿದ್ದಾವೆ. ಜೊತೆಗೆ ಬಾಂಗ್ಲಾದೇಶಲ್ಲಿ ಕಂಡು ಬರ್ತಿರುವಂತ ಅನ್ರೆಸ್ಟ್ ಏನಿದೆ ಅದು ಕೂಡ ಇಂಡಿಯನ್ ಕಂಪನೀಸ್ಗೆ ಬೆನಿಫಿಟ್ ಅನ್ನ ತರ್ತಾ ಇದೆ. ಯಾಕಂದ್ರೆ ಭಾರತಕ್ಕಿಂತ ಅವರ ಮಾರ್ಕೆಟ್ ಶೇರ್ ಕೆಲವು ಮಾರ್ಕೆಟ್ ಅಲ್ಲಿ ಜಾಸ್ತಿ ಇತ್ತು. ಬಟ್ ಈಗ ಅಲ್ಲಿ ಹಲವಾರು ಕಂಪನಿಗಳು ಮುಚ್ಚೆ ಹೋಗಿದ್ದಾವೆ. ಅಲ್ಲಿ ಹೋಗ್ತಿದ್ದಂತ ಆರ್ಡರ್ಸ್ ಈ ಕಡೆ ಶಿಫ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ನಮ್ಗೆ 100% ಬರದೇ ಇರಬಹುದು, 50% ಬಂದ್ರು ಕೂಡ ನಮ್ಗೆ ಪ್ಲಸ್ ಅಲ್ವಾ. ಹಾಗಾಗಿ ಖಂಡಿತ ಈ ಸೆಕ್ಟರ್ ಗೆ ಸ್ಟ್ರಾಟಜಿಕ್ ಶಿಫ್ಟ್ ಅನ್ನ ಮಾಡ್ಕೊಂಡ್ರೆ ಬಹುಶಃ ಒಂದಷ್ಟು ಲಾಭವನ್ನು ಮಾಡುವಂತ ಅವಕಾಶ ಇರುತ್ತೆ ನಮಗೆ. ಬಟ್ ಅಗೇನ್ ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಫಂಡಮೆಂಟಲ್ಸ್ ಚೆನ್ನಾಗಿರುವಂತ 1 ಅಥವಾ 2 ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ಒಂದೇ ಬೆಟರ್, ಎರಡನ್ನು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ನು ಸಾಕಷ್ಟು ಸೆಕ್ಟರ್ಸ್ ಇದೆ. ಬೆಸ್ಟ್ ಅನ್ಸುವಂತ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತಹ ಒಂದು ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಸಾಕಷ್ಟು ಕಂಪನಿಗಳಿದ್ದಾವೆ. ನಾನು ಮೊನ್ನೆ ತಾನೇ ಅಂದ್ರೆ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆದಂತಹ ಸಂದರ್ಭದಲ್ಲೂ ಕೂಡ ಇದನ್ನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಆದಿತ್ಯ ಬಿರ್ಲಾ ಫ್ಯಾಷನ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಬಟ್ ಅದು ಇಂಡಿಯನ್ ಮಾರ್ಕೆಟ್ ನ ಟಾರ್ಗೆಟ್ ಮಾಡುತ್ತೆ. ಹಾಗೆ ಟ್ರೆಂಟ್ ಅನ್ನ ಅಂದ್ಕೊಳ್ಬಹುದು ನೀವು. ಟ್ರೆಂಟ್ ಕೂಡ ಇಂಡಿಯನ್ ಮಾರ್ಕೆಟ್ ಫೋಕಸ್ಡ್. ಹಾಗಾಗಿ ಎಕ್ಸ್ಪೋರ್ಟ್ ಫೋಕಸ್ಡ್ ಅಂದ್ರೆ ಕೆಪಿಆರ್ ಮಿಲ್ ಇದೆ, ಗೋಕುಲ್ದಾಸ್ ಇದೆ, ಹಾಗೆ ಅರವಿಂದ್ ಲಿಮಿಟೆಡ್ ಇದೆ, ವೆಲ್ಸ್ಪನ್ ಲಿವಿಂಗ್ ಇದೆ. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಅನ್ನ ಸ್ಟಡಿ ಮಾಡಿ. ಯಾಕಂದ್ರೆ ಎಕ್ಸ್ಪೋರ್ಟ್ ಮಾಡುವಂತ ಕಂಪನೀಸ್ಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಅಲ್ಲಿನ ಮಾರ್ಕೆಟ್ ಗಳನ್ನ ಪಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಮೊದಲನೇ ಸೆಕ್ಟರ್ ಟೆಕ್ಸ್ಟೈಲ್ ಅಂಡ್ ಅಪರಲ್ ಸೆಗ್ಮೆಂಟ್. ಎರಡನೇದು ಸೀ ಫುಡ್, ಅವಂತಿ ಫೀಡ್ಸ್, ಅಫೆಕ್ಸ್ ಫ್ರೋಜನ್, ಇತರೆ ಶ್ರಿಂಪ್ ಸ್ಟಾಕ್ಸ್ ಗಳು ಕೂಡ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ನಂತರ ಕೋಸ್ಟಲ್ ಕಾರ್ಪೊರೇಷನ್ ಇದೆ. ಮೊನ್ನೆ ಕೂಡ ಅಂದ್ರೆ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆದಂತಹ ಸಂದರ್ಭದಲ್ಲೂ ಕೂಡ ಸ್ಟಾಕ್ ಗಳು ಮುನ್ನೆಲೆಗೆ ಬಂದಿದ್ವು. ಅದರ ಲಾಭ ಕೂಡ ಈ ಕಂಪನಿಗಳಿಗೆ ಸಿಗುತ್ತೆ.
ಅಗೇನ್ ಇದು ಸಣ್ಣ ಕಂಪನಿಗಳು ಇರುವಂತಹ ಸೆಕ್ಟರ್, ಎಲ್ಲ ಸ್ಮಾಲ್ ಕಂಪನೀಸ್. ಹಾಗಾಗಿ ನಿಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಬೆಟರ್ ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಸ್ವಲ್ಪ ದೊಡ್ಡ ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಬೇಕಿದ್ರೆ ನೀವು ಇಗ್ನೋರ್ ಮಾಡಿದ್ರು ಓಕೆ, ಏನ್ ತೊಂದರೆ ಇಲ್ಲ. ಈ ಸೆಕ್ಟರ್ ಅಂತ ದೊಡ್ಡ ಸೆಕ್ಟರ್ ಅಲ್ಲ, ಬಟ್ ಸ್ಟಿಲ್ ಈ ಡೀಲ್ ನಿಂದ ಒಂದಷ್ಟು ಲಾಭ ಈ ಸೆಕ್ಟರ್ಗೂ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂತಂದ್ರೆ ಅದು ಜೆಮ್ಸ್ ಅಂಡ್ ಜ್ಯುವೆಲರಿ. ಜೆಮ್ಸ್ ಅಂಡ್ ಜ್ಯುವೆಲರಿ ಸ್ಟಾಕ್ ಗಳಲ್ಲೂ ಕೂಡ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗೋಲ್ಡಿಯಂ ಇಂಟರ್ನ್ಯಾಷನಲ್ ಆಗ್ಬೋದು, ರಾಜೇಶ್ ಎಕ್ಸ್ಪೋರ್ಟ್ಸ್ ಆಗ್ಬೋದು, ತಂಗಮೈಲ್ ಜ್ಯುವೆಲರಿ, ಕಲ್ಯಾಣ್ ಜ್ಯುವೆಲರ್ಸ್, ಟೈಟನ್, ಹಾಗೆ ಇಂಟರ್ನ್ಯಾಷನಲ್ ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟ್, ಇವುಗಳಿಗೂ ಕೂಡ ಲಾಭ ಆಗುತ್ತೆ. ಯಾಕೆಂತಂದ್ರೆ ಇವರು ಕೂಡ ದೊಡ್ಡ ಮಟ್ಟದ ಮಾರ್ಕೆಟ್ ಶೇರ್ ಅನ್ನು ಹೊಂದಿದ್ದಾರೆ ಅಮೆರಿಕದಲ್ಲಿ. ಈಗ 50% ವರೆಗೂ ಕೂಡ ಟ್ಯಾರಿಫ್ ಅನ್ನು ಹಾಕಿದ್ದು ಎಲ್ಲ ಸೆಕ್ಟರ್ಗೂ ಕೂಡ, ಅಂದ್ರೆ ಈ ಸೆಕ್ಟರ್ಗೂ ಕೂಡ ಒಂದಷ್ಟು ನೆಗೆಟಿವಿಟಿಯನ್ನ ತರ್ತಾ ಇತ್ತು. ಬಟ್ ಈಗ ಅದು ಪಾಸಿಟಿವ್ ಆಗಿ ತಿರುಗ್ತಾ ಇದೆ. ಇಲ್ಲೂ ಕೂಡ ಸ್ಟಡಿ ಮಾಡಬಹುದು. ಖಂಡಿತದಲ್ಲಿ ಒಳ್ಳೊಳ್ಳೆ ಕಂಪನಿಗಳಿದೆ. ಜೊತೆಗೆ ನೀವು ಮಾಡಬೇಕಾಗಿರೋದೇನಂದ್ರೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ, ನಿಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಳ್ಳೋದಾದ್ರೆ ಸಣ್ಣ ಕಂಪನಿಗಳಿಗೆ ಹೋಗ್ಬೋದು, ಇಲ್ಲ ನನಗೆ ರಿಸ್ಕ್ ಬೇಡ ಅಂದ್ರೆ ಟಾಪ್ ಕಂಪನಿಗೆ ಹೋಗ್ಬೋದು. ಆ ರೀತಿ ನೀವು ನಿಮ್ಗೆ ತಕ್ಕಂತೆ ಚೂಸ್ ಮಾಡ್ಕೊಳ್ಬಹುದು. ಬಟ್ ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಕಡೆ ಹೂಡಿಕೆಯನ್ನ ಮಾಡಿ. ಏನೋ ನೆಕ್ಸ್ಟ್ ಸೆಕ್ಟರ್ ಗೆ ಬಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್, EMS, ಡಿಕ್ಸಾನ್, ಕೇನ್ಸ್ ಟೆಕ್ನಾಲಜಿ, ಹಾಗೆ ಇನ್ನು ಸಿರ್ಮಾ SGS. ಮೊನ್ನೆ ಈವನ್ ಬಜೆಟ್ ಸಂದರ್ಭದಲ್ಲೂ ಕೂಡ ಈ ಸೆಕ್ಟರ್ ಫೋಕಸ್ ಅಲ್ಲಿತ್ತು. ಆಗ್ಲೂ ಕೂಡ ನಾನು ಕವರ್ ಮಾಡಿದ್ದೀನಿ ಬಜೆಟ್ ನ ವಿನ್ನರ್ ಶೇರುಗಳು ಅಥವಾ ಈ ಬಜೆಟ್ ಅಲ್ಲಿ ಲಾಟರಿ ಹೊಡೆದ ಶೇರುಗಳು ಅಂತ. ಅದರಲ್ಲೂ ಕೂಡ ಇದು ಈ ಸ್ಟಾಕ್ಗಳು, ಎಸ್ಪೆಷಲಿ ಅಮೆರಿಕ ಎಕ್ಸ್ಪೋಜರ್ ಇರುವಂತ ಯಾವುದೇ ಕಂಪನಿ ಆದ್ರೂ ಕೂಡ ಅಲ್ಲಿ ನಾವು ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಫೈಂಡ್ ಮಾಡಬಹುದು ಈ ಟ್ರೇಡ್ ಡೀಲ್ ನ ಮೂಲಕ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಅದಾನಿ ಸ್ಟಾಕ್ಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಾರಣ ಅದಾನಿ ಗ್ರೂಪ್ ಕೂಡ ಸಾಕಷ್ಟು ಪ್ರೆಸೆನ್ಸ್ ಅನ್ನ ಹೊಂದಿದೆ. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪವರ್, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕುಡ್ ಬೆನಿಫಿಟ್ ಥ್ರೂ ಎ ಕಾಂಬಿನೇಷನ್ ಆಫ್ ಎನರ್ಜಿ ಟ್ರೇಡ್ ಲಿಂಕೇಜಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ಲೇ ರಿಲೇಟೆಡ್ ಟು ಡೀಪನಿಂಗ್ ಬೈಲ್ಯಾಟರಲ್ ಎಕನಾಮಿಕ್ ಟೈಸ್. ಬಟ್ ಇಲ್ಲಿ ಒಂದಷ್ಟು ರಿಸ್ಕ್ ಇದೆ, ಅದು ನಿಮಗೆ ಗೊತ್ತಿದೆ. ಮೊನ್ನೆ ತಾನೇ ಒಂದು ಸುದ್ದಿ ಬಂತು, ಇಮಿಡಿಯೇಟ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂತು ಸ್ಟಾಕ್ ಗಳಲ್ಲಿ, SEC ಸಮನ್ಸ್ ಕೊಡೋ ಬಗ್ಗೆ. ಹಾಗಾಗಿ ಆ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಬಹುದು. ಬಟ್ ಈ ಗ್ರೂಪ್ ಸ್ವಲ್ಪ ರಿಸ್ಕಿನೇ ಸಣ್ಣ ಇನ್ವೆಸ್ಟರ್ಸ್ ಗೆ. ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇದರ ಬೆನಿಫಿಟ್ ಆಗುತ್ತೆ. ಇವತ್ತು ಅಪ್ ಟು 7% ವರೆಗೂ ಕೂಡ ಅಪ್ ಆಗಿತ್ತು ಮಾರ್ನಿಂಗ್. ಅನಂತರ ಒಂದಷ್ಟು ಡೌನ್ ಆಗಿ ಕ್ಲೋಸಿಂಗ್ 3-3.5% ಅಪ್ಪಲ್ ಆಗಿದೆ. ಬಟ್ ಈ ಕಂಪನಿಗೂ ಕೂಡ ಲಾಭ ಆಗುತ್ತೆ. ಹೇಗೆ? ವೆನಿಜುವೆಲನ್ ಕ್ರೂಡ್ಸ್, ಟ್ರಂಪ್ ಅವರು ಹೇಳಿದ್ದಾರೆ ವೆನಿಜುವೆಲಾದ ಕ್ರೂಡ್ ಅನ್ನ ಭಾರತ ಇನ್ ಮುಂದೆ ಪರ್ಚೇಸ್ ಮಾಡುತ್ತೆ ಅಂತ. ಜೊತೆಗೆ ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ನೋಡಬಹುದು, ವೆನಿಜುವೆಲನ್ crudes are heavy and sour and therefore cheaper and would be of interest to Indian refiners. ಅಂದ್ರೆ ಇದು ಹೆವಿ ಆಗಿರುತ್ತೆ, ಜೊತೆಗೆ ಚೀಪರ್ ಅಂದ್ರೆ ಕಡಿಮೆ ಬೆಲೆಗೆ ಸಿಗುವಂತದ್ದು. ಜೊತೆಗೆ ಈ ಹೆವಿ ಅಂಡ್ ಸೋರ್ ಇರೋದ್ರಿಂದ ಇದನ್ನ ರಿಫೈನ್ ಮಾಡ್ಲಿಕ್ಕೆ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ. ಬಟ್ ಆ ಪ್ರೋಸೆಸ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಎಕ್ಸ್ಪರ್ಟೈಸ್ ಅನ್ನ ಹೊಂದಿದೆ. ನೋಡಬಹುದು, ಇಂಡಿಯನ್ ರಿಫೈನರ್ಸ್ ಮೆನಿ ಆಫ್ whom ಕ್ಯಾನ್ ಪ್ರೋಸೆಸ್ ದಿಸ್ ಟೈಪ್ ಆಫ್ ಕ್ರೂಡ್ಸ್. ಈ ತರದ ಕ್ರೂಡ್ ಅನ್ನು ಭಾರತದ ಹಲವಾರು ಕಂಪನಿಗಳು ರಿಫೈನ್ ಮಾಡ್ತವೆ. ಇದರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಈ ಪ್ರೋಸೆಸ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಹೆವಿ ಅಂಡ್ ಸೋರ್ ರೂಟ್ ಪೊಸಿಷನಿಂಗ್ ಅಂಡ್ ಕಾಂಗ್ಲೋಮರೇಟ್ ಆಸ್ ಎ ಡೈರೆಕ್ಟ್ ಬೆನಿಫಿಷಿಯರಿ ಆಫ್ ಎನಿ ವೆನಿಜುವೆಲನ್ ಆಯಿಲ್ ರಿಸಂಪ್ಷನ್. ಇದು ಮೇಜರ್ ಸುದ್ದಿ. ಹಾಗಾಗಿ ತುಂಬಾ ಒಳ್ಳೆ ರಿಯಾಕ್ಷನ್ ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ ಅಲ್ಲಿ ಬಂದಿದೆ. ಇತ್ತೀಚೆಗೆ ರಷ್ಯಾದಿಂದ ಕ್ರೂಡ್ ಪರ್ಚೇಸ್ ಮಾಡೋದನ್ನ ಸ್ಟಾಪ್ ಮಾಡಿದೆ ಅಂತ ಸುದ್ದಿಯನ್ನ ನೋಡಿದ್ವಿ. ಆಗ್ಲೇ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು. ಅವ್ರು ಸ್ಟಾಪ್ ಮಾಡಿದ್ದು ಕೂಡ ಅಮೆರಿಕದ ಸ್ಯಾಂಕ್ಷನ್ಸ್ ಕಾರಣಕ್ಕೆ. ಈಗ ವೆನಿಜುವೆಲಾದಿಂದ ಬೈ ಮಾಡ್ತಾರೆ ಅಂತಂದ್ರೆ ಅಬ್ವಿಯಸ್ಲಿ ಕಂಪನಿಗೆ ಒಂದಷ್ಟು ಅಡ್ವಾಂಟೇಜಸ್ ಇರುತ್ತೆ. ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಇವುಗಳನ್ನ ಹೊರತುಪಡಿಸಿ ಕೂಡ ಫಾರ್ಮಾ ಸೆಕ್ಟರ್ಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಇರುತ್ತೆ. ಏನು ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ಎಸ್ಪೆಷಲಿ ಇಲ್ಲಿ ಇರುವಂತಹ ಕಂಪನೀಸ್ ಅಮೆರಿಕದ ಎಕ್ಸ್ಪೋಜರ್ ಅನ್ನ ಹೊಂದಿರುವಂತಹ ಕಂಪನೀಸ್. US ಎಕ್ಸ್ಪೋಜರ್ ಇನ್ಕ್ಲೂಡ್ ಆಟೋ ಕಾಂಪೋನೆಂಟ್ಸ್ ಫರ್ಮ್ಸ್ ಲೈಕ್ ಸೋನಾ ಕಾಮ್ಸ್, ಭಾರತ್ ಫೋರ್ಜ್, ಕೆಮಿಕಲ್ ಕಂಪನೀಸ್ ನವೀನ್ ಫ್ಲೋರಿನ್, PI ಇಂಡಸ್ಟ್ರೀಸ್, SRF, ಸೋಲಾರ್ ಪ್ಲೇಯರ್ಸ್ ಲೈಕ್ ವಾರಿ, ಪ್ರೀಮಿಯರ್ ಎನರ್ಜೀಸ್, MV, ಟೆಕ್ಸ್ಟೈಲ್ ಫರ್ಮ್, ವೆಲ್ಸ್ಪೋನ್ ಲಿವಿಂಗ್, ಇವೆಲ್ಲವೂ ಕೂಡ ಬರ್ತವೆ. ಇನ್ನು ಆಕ್ಸಿಸ್ ಸೆಕ್ಯೂರಿಟೀಸ್ ನೋಡಬಹುದು, ಟಾಪ್ ಪಾಸಿಟಿವ್ ಪ್ಲೇಸ್ ಮೆನ್ಷನ್ ಮಾಡಿದ್ದಾರೆ. ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್, ಲುಪಿನ್, ಅರಬಿಂದೋ ಫಾರ್ಮಾ, ಆರ್ತಿ ಇಂಡಸ್ಟ್ರೀಸ್, ಪಿತ್ತಿ ಎಂಜಿನಿಯರಿಂಗ್, ಕಿರ್ಲೋಸ್ಕರ್ ಬ್ರದರ್ಸ್, ವೆಲ್ಸ್ಪೋನ್ ಲಿವಿಂಗ್, ಸನ್ಸೇರಾ ಎಂಜಿನಿಯರಿಂಗ್, ಸ್ಟೀಲ್ ಸ್ಟ್ರೈಪ್ ವೀಲ್ಸ್, ಇನ್ಫೋಸಿಸ್, HCL ಟೆಕ್, LTI, ಹಾಗೆ ಸನ್ ಫಾರ್ಮಾ, KPR ಮಿಲ್, ಗೋಕುಲ್ದಾಸ್ ಎಕ್ಸ್ಪೋರ್ಟ್, ಇಂಡೋಕೌಂಟ್, UPL, ಭಾರತ್ ಫೋರ್ಜ್, ಸಂವರ್ಧನ ಮದರ್ಸನ್, ಡಿಕ್ಸಾನ್ ಟೆಕ್, ಸೋನಾ BLW. ಈ ರೀತಿಯಾಗಿ ಸಾಕಷ್ಟು ಕಂಪನಿಗಳಿಗೆ ಖಂಡಿತ ಇದೊಂದಷ್ಟು ಅಡ್ವಾಂಟೇಜಸ್ ಅನ್ನು ತರ್ತಾ ಇದೆ. ಬಟ್ ನಾವು ಇಲ್ಲಿ ಚೂಸಿ ಆಗ್ಬೇಕು. ಇವಕ್ಕೆಲ್ಲ ಅಡ್ವಾಂಟೇಜ್ ಇದೆ ಅಂದ ತಕ್ಷಣ ಎಲ್ಲವನ್ನ ತಗೊಳಕಂತೂ ಆಗೋದಿಲ್ಲ. ನಾವು ಈ ಕಂಪನಿಗಳನ್ನ ಸ್ಟಡಿ ಮಾಡಬೇಕು. ನಮಗೆ ಯಾವ್ದು ಬೆಟರ್ ಅನ್ಸುತ್ತೆ ಅಂತದನ್ನ, ಅದರಲ್ಲೂ ಎಸ್ಪೆಷಲಿ ಫಂಡಮೆಂಟಲ್ಸ್ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಗ್ರೋತ್ ಆಪರ್ಚುನಿಟೀಸ್ ಚೆನ್ನಾಗಿದೆ ಅಂತವನ್ನ ಆಯ್ಕೆ ಮಾಡ್ಕೊಂಡ್ರೆ ಬಹುಶಃ ಒಂದಷ್ಟು ಲಾಭ ನಾವು ಈ ಡೀಲ್ ನ ಮೂಲಕ ಮಾಡಬಹುದಾಗಿರುತ್ತೆ. ಹಾಗಾಗಿ ಜಸ್ಟ್ ಸುದ್ದಿಯನ್ನ ನೋಡಿ ಸುಮ್ಮನಾಗದೆ ಸ್ವಲ್ಪ ಪೋರ್ಟ್ಫೋಲಿಯೋ ರೀಶಫ್ಲಿಂಗ್ ಕಡೆ ಕೂಡ ಫೋಕಸ್ ಮಾಡಿ. ಜೊತೆಗೆ ಮೊನ್ನೆ ತಾನೇ ನಾವು ಬಜೆಟ್ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ, ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲ್ ಬಗ್ಗೆ ನೋಡಿದ್ವಿ. ಮೂರನ್ನು ಮುಂದೆ ಇಟ್ಕೊಳ್ಳಿ. ಯಾವೆಲ್ಲ ಕಂಪನಿಗಳಿಗೆ ಮೂರು ಕಡೆ ಬೆನಿಫಿಟ್ ಆಗುತ್ತೆ ಅಂತವನ್ನ ಆಯ್ಕೆ ಮಾಡ್ಕೊಳ್ಳಿ. ಖಂಡಿತ ಅದು ನಿಮ್ಮ ಲಾಭವನ್ನ ಹೆಚ್ಚಿಗೆ ಮಾಡೋದ್ರ ಜೊತೆಗೆ ನಿಮ್ಮನ್ನ ಎಸ್ಪೆಷಲಿ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೇಲೆತ್ಕೊಂಡು ಹೋಗುತ್ತೆ. ಯಾಕಂದ್ರೆ
ನಾವು ಸ್ಟ್ರಾಟಜಿಕ್ ಅಲೋಕೇಶನ್ ಆಗಾಗ ಮಾಡಲೇಬೇಕಾಗುತ್ತೆ, ಎಸ್ಪೆಷಲಿ ಇಂತಹ ಪರಿಸ್ಥಿತಿಗಳಲ್ಲಿ. ಟ್ರೇಡ್ ಡೀಲ್ ಇಂದ ಉಪಯೋಗ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ಹೊಸ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡಕ್ ಹೊರಟಿದ್ದೀರಿ ಅಂದ್ರೆ ಅಂತದನ್ನ ಈ ಕಂಪನಿಗಳನ್ನ ಸ್ಟಡಿ ಮಾಡಿ ಅಲ್ಲಿಗೆ ಅಲೋಕೇಟ್ ಮಾಡಿ. ಇದೆಲ್ಲ ತಲೆನೋವು ಅನ್ಸುತ್ತಾ? ಆಸ್ ಯೂಶುವಲ್ PMS ಇದೆ, ಲಾಸ್ಟ್ ಒಂದೂವರೆ ವರ್ಷದಿಂದ ತಲೆ ಕೆಟ್ಟೋಗಿರುತ್ತೆ ಗೊತ್ತಿದೆ. ನಿಮ್ಗೆ ಏನಾದ್ರು ಅಯ್ಯೋ ಸಾಕಪ್ಪ ಸವಾಸ ಮಾರ್ಕೆಟ್ ತಲೆ ಕೆಡ್ಸ್ಕೊಂಡ್ ಕೂತ್ಕೊಳ್ಳಕ್ ಆಗಲ್ಲ ಅಂದ್ರೆ ಖಂಡಿತ ನಾವೀಗಾಗ್ಲೇ ಅಕೌಂಟ್ ಓಪನಿಂಗ್ ಲಿಂಕ್ ಅನ್ನ ಕೊಟ್ಟಿದೀವಿ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇನ್ ಕೇಸ್ ನೀವು PMS ಮಿನಿ PMS ಆಯ್ಕೆ ಮಾಡ್ಕೊಳ್ತೀರಿ ಅಂದ್ರೆ ಖಂಡಿತ ಅದಕ್ಕೆ ನಾವು ಸಪೋರ್ಟ್ ಕೂಡ ಮಾಡ್ತೀವಿ. ತಲೆನೋವು ಬೇಡ ಅಂದ್ರೆ. ಇಲ್ಲ ನಾನೇ ತಿಳ್ಕೊಂಡ್ ಮಾಡ್ತೀನಿ ಅನ್ನೋರು ಸ್ಟಡಿ ಮಾಡಿ ಮಾಡಬಹುದು. ಸರಿಗಳಿರಿ, ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.